ಕನ್ನಡ ಜನತೆಗೆ ನಮಸ್ಕಾರಗಳು. ಇನ್ನೊಂದು ವಿಡಿಯೋ ಬಿಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ಇದು ಚುಂಚನಕಟ್ಟೆ ಅಂತ, ಚುಂಚನಕಟ್ಟೆ ಇದು. ಹೋಗ್ತಾ ಇದ್ದೀವಿ ಎಲ್ಲ ಫ್ರೆಂಡ್ಸನ್ನೆಲ್ಲ ಹೋಗ್ತಾ ಇದ್ದೀವಿ. ಅಪ್ಡೇಟ್ ಕೊಡ್ತೀನಿ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಇದು ತುಂಬ ಪ್ರಸಿದ್ಧವಾಗಿದೆ. ಹಿಸ್ಟ್ರಿ ಎಲ್ಲ ತುಂಬ ಇದೆ. ತುಂಬ ಜನ ವೀಡಿಯೋ ಮಾಡಿ ಹಾಕಿದ್ದಾರೆ. ಆದರೆ ನಾನು ಇದು ಎರಡನೇ ವೀಡಿಯೋ ಬಿಡ್ತಾ ಇರೋದು. ಇದು ನೋಡಿ ಕಾಣಿಸ್ತಿದೆಯಲ್ಲ, ಇವಾಗ ತೋರಿಸ್ತೀನಿ. ಎಷ್ಟೋ ಜನ ಸತ್ತಿದ್ದಾರೆ. ನೀರು ಬಂದಾಗ ತುಂಬ ಡೇಂಜರಸ್ ಜಾಗ ಅದು. ಅಲ್ಲಿ ನೋಡಿ, ಅಲ್ಲಿ ಫುಲ್ಲು ರಶ್ ಇದೆ. ಯಾರೋ ರಾಜಕಾರಣಿಗಳು ಬಂದಿರಂಗೆ ಅವರೇ. ನೋಡೋಣ ಯಾರು ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಫುಲ್ಲು ಜಾಮು ನೋಡಿ. ಚೆನ್ನಾಗಿದೆ ಎಲ್ಲ ಜನ ಎಲ್ಲ ನಿಂತಿದ್ದಾರೆ. ದೇವಸ್ಥಾನನ ತೇರು ಎಲ್ಲ ಚಿಕ್ಕದ್ರಲ್ಲಿ ಇಲ್ಲಿ ಬಂದಾಗ ತುಂಬ ರಶ್ ಇರ್ತಿದೆಲ್ಲ. ತೇರು ಕಾಣಿಸ್ತಾರೆ. ಸ್ವಲ್ಪ ರಶ್ ಎಲ್ಲ ಕಡೆಯಿಂದ ಮುಂದೆ ಹೋಗಿ ಎಷ್ಟು ಜನ ಸೇರಲ್ಲ. ಆದ್ರೂ ಟೈಟ್ ತಕ್ಕ ಮಟ್ಟಕ್ಕೆ ಸೇರ್ತಾರೆ. ಜಲಪಾತ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ. ಅದು ನೀರು ಬಂದಾಗೆಲ್ಲ ಮಾಡ್ತಾರೆ. ಎಲ್ಲ ಚೆನ್ನಾಗಿದೆ. ಅದು ಒಳಗಡೆ ಹೋಗ್ಬಾರ್ದು ಅಂತ ನೋಡ್ಬೋದು. ಇದು ಹಾಕಿದ್ದಾರೆ. ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ನೋಡಿ. ಇಲ್ಲೆಲ್ಲ ಗೊಂಬೆಗಳು ಮಕ್ಳುಗಳಿಗೆಲ್ಲ ಎಲ್ಲ ಇಟ್ಟಿದ್ದಾರೆ. ಯಾವ ಥರ ಬೇಕೋ ಆ ಥರ ತಗೋಬೋದೆಲ್ಲ. ತುಂಬ ಇದು ರಶ್ ಆಗುತ್ತೆ. ಇನ್ನೂ ಒಂದು 3 ಅವರ್ 4 ಅವರ್ ಆದಮೇಲೆ ಎರಡು ಕಡೆನೂ ಇದೆ. ತುಂಬ ರಶ್ ಇದೆ ಒಟ್ಟಿನಲ್ಲಿ ಇವತ್ತು. ಇನ್ನೂ ರಶ್ ಆಗುತ್ತೆ ಮಧ್ಯಾಹ್ನ ಮೇಲೆ. ಎಲ್ಲ ರಶ್ ತುಂಬ ರಶ್ ಆಗುತ್ತೆ. ಆದರೆ ಮೇನ್ ಏನು ಅಂದರೆ ಇಲ್ಲಿ ಚೈನ್ ಕಳ್ತನ ಆಗುತ್ತೆ. ತುಂಬ ಹುಷಾರಾಗಿರಿ. ಗಂಡ ಹೆಂಡ್ತಿರ್ ಫ್ಯಾಮಿಲಿ ಯಾರು ಬರ್ತೀರಿ ಅಲ್ಲಿ ಚೈನ್ಗಳು ಕಳ್ತನ ಆಗುತ್ತೆ. ಪೊಲೀಸ್ನವರೆಲ್ಲ ಈ ಸೆಕ್ಯೂರಿಟಿ ಕೊಟ್ಟಿರ್ತಾರೆ. ಆದರೂ ಒಂದೊಂದು ಟೈಮು ಚೈನ್ಗಳು ಸ್ಕ್ಯಾಚ್ ಮಾಡಿಬಿಡ್ತಾರೆ. ಇಲ್ಲಿ ನೋಡಿ, ಇದು ಸರ್ಕಲ್, ಇದು ಚುಂಚನಕಟ್ಟೆ ಸರ್ಕಲ್. ಇದು ದೇವಸ್ಥಾನ, ಇದು ಹಸ್ವ, ಇದು ಚುಂಚನಕಟ್ಟೆ. ಇಲ್ಲೇ ಮತ್ತೆ ಊರಲ್ಲಿ ಇದು ನೋಡಿ. ಪೊಲೀಸರೆಲ್ಲ ಫುಲ್ಲು ವಿಡಿಯೋ ಮಾಡೋಕೆ ಭಯ ಆಗುತ್ತೆ ಗುರು. ಇದೇ ಜಾತ್ರೆ ಇವತ್ತು ನೋಡಿ. ಫುಲ್ಲು ವಿಡಿಯೋ ಭಯ ಆಗುತ್ತೆ. ಯಾರೆಲ್ಲ ಏನಾಗ್ತಾರೆ ಅನ್ನೋದು ಒಂದು ಇರುತ್ತೆ. ಏನೋ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ತಿಳಿದಂಗೆ ಮಾಡಿಲ್ಲ. ಇದು ನೋಡಿ ಸ್ವೀಟ್ ಅಂಗಡಿ ಉದ್ದಕ್ಕೂ ಇರುತ್ತಾರೆ. ನಮ್ಮ ಮಾವ ಮಗ ಚಿಕ್ಕದ್ರಲ್ಲೆಲ್ಲ ಇಲ್ಲಿ ನಮ್ಮ ಮಾವದಿರೆಲ್ಲ ಕಟ್ಟಿಸ್ಕೊಂಡು ಹೋಗ್ಬೋದು. ಸ್ವೀಟ್ ಮಕ್ಳುಗಳು ಸ್ವೀಟ್ ಅಂಗಡಿ ಮಾಡ್ಕೊಂಡಿದ್ದೀನಿ ನಾವು. ಇಲ್ಲೆಲ್ಲ ನಾವು ಎಲ್ಲ ದುಡ್ಡು ಇರ್ತಿದ್ದಲ್ಲ ನಮ್ಮ ಹತ್ರ ಮಾಡಿದ್ದೀವಿ. ನನ್ನ ಹತ್ರ ಬಂದು ಕಟ್ಟಿಸ್ಕೊಂಡು ಹೋಗಿವಿ. ಅವನು ಸ್ವೀಟ್ ಅಂಗಡಿ ಮಾಡಿದ್ರು. ಸ್ವೀಟ್ಸ್ ಅಂಗಡಿಗಳೆಲ್ಲ ನೋಡಿ. ಸ್ವೀಟ್ ಅಂಗಡಿ ಫುಲ್ ಉದ್ದಕ್ಕಿದೆ ನೋಡಿ. ಎಲ್ಲ ಸ್ವೀಟ್ ಅಂಗಡಿಗಳೆಲ್ಲ ಇದೆ. ಇಲ್ಲಿ ಫುಲ್ಲು ಗಲಾಟೆ ಇದೆ. ಏನೋ ಮಾತಾಡೋದು ಕೇಳಿಸಲ್ಲ. ಆ ಕಡೆ ರೈಟ್ ಸೈಡ್ ಪುರಿ ಅಂಗಡಿಗಳಿರುತ್ತೆ. ತೇರು, ಇದು ತೇರು ಒಂದು ರೌಂಡ್ ಬಂದು ನಿಲ್ಲುತ್ತೆ. ಮಾತ್ರ ತುಂಬ ಹೊತ್ತಾಗುತ್ತೆ. ಇಲ್ಲಿ ಬಂದು ನಿಂತ್ಕೊಳ್ಳೋದು ತುಂಬ ಟೈಮ್ ಹಿಡಿಯುತ್ತೆ. 1 ಅವರ್ ಮೇಲೆ ಆಗುತ್ತೆ ಬರೀ ಒಂದು ರೌಂಡ್ ಬರೋದಕ್ಕೆ. ಈ ತೇರು ಕ್ಯಾಮ್ರಾ ಅಷ್ಟು ಕ್ಲಿಯರೆನ್ಸ್ ಇಲ್ಲ ನಂದು. ಮಟ್ಟಿಗೆ ನಾನು ಮಾಡ್ತಾಯಿದ್ದೀನಿ ನೋಡಿ. ಇದು ಹಿಂದ್ಗಡೆ ಇದು ಸ್ವೀಟ್ಸ್ ಅಂಗಡಿಗಳೆಲ್ಲ ಇದು ಹಿಂದ್ಗಡೆ. ಮತ್ತೆ ಇಲ್ಲೆಲ್ಲ ಮಾವ ಮಗ ಒಬ್ಬ ಇದ್ದಾನೆ ಇಲ್ಲಿ ನೋಡಿ. ಫ್ರೀಯಾಗಿ ಕಟ್ಟಿಸ್ಕೊಂಡು ಹೋಗ್ಬೋದು ಸ್ವೀಟ್ಸ್ ಎಲ್ಲಿ ಅಂತ ಹುಡುಕ್ತಾ ಇದ್ದೀನಿ. ಮತ್ತು ಪುರಿ ಒಂದು ಟೈಮಲ್ಲಿ ನಾವು ಎಲ್ಲ ಮತ್ತೆ ಆಟ ಸಾಮಾನುಗಳು ಮಾರಿದ್ದೀವಿ. ನಾವು ಚಿಕ್ಕದ್ರಲ್ಲೆಲ್ಲ ದುಡ್ಡಿಲ್ಲ ಹೋದಾಗ ನಾವೆಲ್ಲ ಬಂದು ಇಲ್ಲೆಲ್ಲ ಆಟ ಸಾಮಾನುಗಳೆಲ್ಲ ನಿಮಗೆ ಸ್ವೀಟ್ಸ್ ಅಂಗಡಿಗಳೆಲ್ಲ ದುಡ್ಡು ಇರ್ತಿದ್ದಿಲ್ಲ ಅವಾಗ. ನಮ್ಮ ಹತ್ರ ಇರೋ ಸತ್ಯ ಹೇಳ್ತೀವಿ. ಇಲ್ಲೆಲ್ಲ ಆಟ ಸಾಮಾನುಗಳೆಲ್ಲ ಒಂದೊಂದಪ್ಪ ಹಂಗೆ ಹೇಳ್ಕೊಂಡು ಏನೋ ಮಾತಾಡೋದು ಕೇಳಿಸಲ್ಲ. ಇರೋ ಸತ್ಯ ಒಪ್ಕೋಬೇಕು ನೋಡಿ. ಕಾಣಿಸ್ತಿದೆಯಲ್ಲ, ಅದು ತುಂಬ ಡೇಂಜರಸ್ ಜಾಗ. ಎಷ್ಟೋ ಜನ ಸತ್ತಿದ್ದಾರೆ ಅಲ್ಲಿ. ಯಾರು ಹೋಗಬೇಡಿ ನೀರು ಬಂದಾಗ. ಒಂದು ಏನೋ ಇಲ್ಲಿ ಇತಿಹಾಸ ಇದೆ. ಇತಿಹಾಸದ ಬಗ್ಗೆ ನನಗೆ ಅಷ್ಟೊಂದು ಫುಲ್ಲು ರಶ್ ಇದೆ. ಯಾರೋ ರಾಜಕಾರಣಿಗಳು ಬಂದಿರಂಗೆ ಅವರೇ. ನೋಡೋಣ ಯಾರು ಬಂದಿದ್ದಾರೆ ಅಂತ ಗೊತ್ತಿಲ್ಲ. ವಿಡಿಯೋ ಮಾಡಬೇಕು ಅಂದರೆ ತುಂಬ ಜಾಮು ಇದ್ರ ಬಗ್ಗೆ ನೋಡಿ. ಅಲ್ಲಿ ಫುಲ್ ಎಲ್ಲ ಜನ ಎಲ್ಲ ನಿಂತಿದ್ದಾರೆ. ಸರ್ಚೆ ಮಾಡಬೇಕು, ಅಷ್ಟು ಇತಿಹಾಸ ಇದೆ ತೇರು ಚುಂಚನಕಟ್ಟೆಗೆ. ಇಲ್ಲೇ ನಮ್ಮ ಕಾಣಿಸ್ತಿದೆ ನೋಡಿ. ಇದೆ ಕಡೆಯಿಂದ ಮುಂದೆ ಹೋಗಿ ಯಾರು ಬಂದಿದ್ದೀನಿ. ಫ್ರೆಂಡ್ ಇಬ್ಬರೇ ಬಂದಿರೋದಿಲ್ಲ. ಇದೇ ಆಂಜನೇಯ ದೇವಸ್ಥಾನ ಇದೆ. ಚುಂಚನಕಟ್ಟೆ ದೇವಸ್ಥಾನ ತುಂಬ ದೇವಸ್ಥಾನ ಚೆನ್ನಾಗಿದೆ. ದೊಡ್ಡ ಇಂಪ್ರೂವ್ಮೆಂಟ್ ಆಗಿದೆ. ಹಿಂಭಾಗ ಇದು ಇದು ಆಟ ಸಾಮಾನುಗಳು ನಾವು ಎಷ್ಟೋದಪ್ಪ ಕದ್ದಿದ್ದೀವಿ. ಮಡಗಿದ್ದಾರೆ ಚಿಕ್ಕದ್ರಲ್ಲಿ ಇದ್ದಾಗ ಎಲ್ಲ ಕದ್ದಿದ್ದೀವಿ. ಬಂದು ಹೋಗ್ಬೋದು ಫ್ಯಾಮಿಲಿ. ಆ ಟೈಮಲ್ಲಿ ನಾವೆಲ್ಲ ಮಾಡಿದ್ದೀವಿ. ಕೆಡಿಸ್ಕೊಳ್ಳಲ್ಲ. ಆರಾಮಾಗಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಇವತ್ತು ರಶ್ ಇರುತ್ತೆ ಪೂಜೆ ಮಾಡಿಸೋದಕ್ಕೂ. ಆರಾಮಾಗಿ ಹೋಗ್ಬೋದು ಇಲ್ಲಿ ಬಂದು. ಸ್ವೀಟ್ಸ್ ಅಂಗಡಿಗಳೆಲ್ಲ ಇದು ಎಲ್ಲ ನಮ್ಮ ಮಾವ ಮಗ ಒಬ್ಬ ಇದ್ದಾನೆ ಇಲ್ಲಿ. ರಶ್ ಇದೆ. ಫ್ರೀಯಾಗಿ ಕಟ್ಟಿಸ್ಕೊಂಡು ಹೋಗ್ಬೋದು. ಏನು ಕೇಳಿಲ್ಲ, ಏನಿಲ್ಲ ಇದ್ದೀನಿ. ಆದರೂ ಕವರೇಜ್ ಮಾಡೋ ಟೈಮಲ್ಲಿ ನಾವು ಎಲ್ಲ ಸ್ವೀಟ್ಸ್ ಎಲ್ಲ ಮಾಡಿದ್ದೀವಿ. ಅಣ್ಣ ಇದ್ದಾರೆ ಸ್ಮೈಲ್ ಕೊಡ್ತಾರೆ ನೋಡಿ. ಎಲ್ಲ ಫುಲ್ ಕವರೇಜ್ ಮಾಡ್ತಾ ಇದ್ದೀವಿ. ಸ್ವೀಟ್ಸ್ ಅಂಗಡಿಗಳೆಲ್ಲ ಸ್ವೀಟು ಚೆನ್ನಾಗಿರ್ತಾವೆ ಇಲ್ಲಿ. ಬೆಂಗಳೂರು ತುಂಬ ಗಲಾಟೆ ಇದೆ ಅಂತ ಏನೋ ಮಾತಾಡೋದು ಕೇಳಿಸಲ್ಲ ಇರುತ್ತೆ ನೋಡಿ. ಇದು ಪಾರ್ಕಿಂಗ್ ಜಾಮ್ ಆಗಿದೆ. ಇವಾಗ ಒಳಗಡೆ ಹೋಗ್ತಾ ಇದೀವಿ ನೋಡಿ. ಎಲ್ಲ ಫುಲ್ಲು ಜಾಮ್ ಆಗಿದೆ ಪೂರ್ತಿ.
ಫುಲ್ ರಸ್ಸು. ಹೋಗೋಣ ಅಂತ ರೆಡಿ ಆಗ್ತೀವಿ. ನಮ್ಮ ಧರ್ಮಣ್ಣ ಅವರು ಇವರು ಯೂಟ್ಯೂಬ್ ಮಾಡಿದ್ದಾರೆ, ನೋಡ್ಕೊಂಬಿಡಿ ಮುಖ. ಎಲ್ಲ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧರ್ಮಣ್ಣ ಅಂತ ಮುಂಡೂರು, ಎಲ್ಲ ರೈತರ ಮಕ್ಕಳೇ, ಬೆಳೆಸಿ. ಮತ್ತು ಇವಳು ನನ್ನ ಮಗಳು ನೋಡಿ ಏನೋ ತಲೆಗೂ ಮಕ್ಕಕ್ಕೆಲ್ಲ ಹಚ್ಕೊಂಡು ಕೂತವಳೆ. ಅದೇನು ಅಂತ ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ಅಲೋವೆರಾ ತಗೊಂಡು ಫೇಸ್ ವಾಶ್ಗೆ ಮತ್ತು ತಲೆಗೆಲ್ಲ ಹಚ್ಕೊಂಡು ಕೂತಿದ್ದಾಳೆ. ನಮ್ಮ ಮತ್ತೆ ಊರಿಗೆ ಬಂದೆ ಈಗ. ಬಂದ್ಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು.